ಅಷ್ಟೇ. ಇನ್ನೊಂದು 3-4 ದಿವ್ಸ ಕರೆಕ್ಟಾಗಿ ಮಳೆ ಆತಂದ್ರೆ ಎಡೆ ಹುಡಿದು ಮುಗಿದು ಬಿಡ್ತಾವೆ ಅನ್ಕೊಮಟ. ಕರೆಕ್ಟಾಗಿ ಇನ್ನೊಂದು ವಾರದಾಗ ಹಿಂಗೆ ಆತಂದ್ರೆ ಕರೆಕ್ಟಾಗಿ ಅದಕ್ಕೆ ಹತ್ತಲಿ ಅಂತ ದೇವ್ರಿಗೆ ಮನವಿ ಮಾಡ್ಕೊತೇನೆ ನಾನು. ಈ ವರ್ಷದ ಪರಿಸ್ಥಿತಿ ಏನಪ್ಪ, ಒಟ್ಟು ಸೋಮವಾರ ಮಂಗಳವಾರ ಮಳೆ ಆತಂದ್ರೆ ಕರೆಕ್ಟಾಗಿ ಕೈ ಹಿಡಿತೈತಿ, ಏನು ಚಿಂತಿಲ್ಲ. ಮತ್ತು ಹಿಂಗೆ ಹೋತಂದ್ರೆ ಎಲ್ಲರಿಗೂ ಒಂದು ಸಮಸ್ಯೆ ಇರೋದು. ಮತ್ತು ಒಟ್ಟು ಸೋಮವಾರ ಇವತ್ತು ಎಷ್ಟು 17 ತಾರೀಕು ಇರ್ಬೋದು. ಇನ್ನೊಂದು 3-4 ದಿವಸ ಅಷ್ಟೇ. ಇನ್ನೊಂದು 3-4 ದಿವ್ಸ ಕರೆಕ್ಟಾಗಿ ಮಳೆ ಆತಂದ್ರೆ ಎಡೆ ಹುಡಿದು ಮುಗಿದು ಬಿಡ್ತಾವೆ ಅನ್ಕೊಮಟ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮಾಡಾಗೈತಿ. ಇವತ್ತಿನ ಪರಿಸ್ಥಿತಿ ಏನೇನೈತೆ ಗೊತ್ತಿಲ್ಲ. ನಾವಂತೂ ಬಿತ್ತೀವಿ. ಒಂದು ಸ್ವಲ್ಪ ಇದು ಕರ್ಲನೇ ಅಲ್ಲಲ್ಲ, ಹಂಗಾಗಿ ಒಂದು ಸ್ವಲ್ಪ ಹಳದಿ ವರ್ಣ ಆಗ್ಯಾವ. ಒಂದು ಸ್ವಲ್ಪ ಗಿಡ ಒಂದೊಂದು ಗಿಡ ಹಳದಿ ವರ್ಣ ಆಗ್ಯಾವ ನೋಡ್ರಿ. ಒಟ್ಟು ಧೈರ್ಯ ಮಾಡಿ ಬಿತ್ತಿದ್ದಕ್ಕೆ ಏನೋ ಒಂದು ಅನುಕೂಲ ಆತ. ಚಲೋ ಅದ ನೋಡ್ರಿ. ಹೆಸ್ರಿಗೆ ಒಂದು ಲೈನ್ ಟು ಲೈನ್ ಕಾಣ್ತಾವೆ. ಒಂದೊಂದು ಕಡೆ ಮಳಿನೇ ಇಲ್ಲ. ನಮ್ಮ ಕಡೆ ಮಳೆ ಇದ್ದಿದ್ದ ದೊಡ್ಡ ಪುಣ್ಯ, ಯಾರ್ದೋ ಒಂದು ಆಶೀರ್ವಾದ ಅಂತ ತಿಳ್ಕೊಂಬಿಡ್ರಿ ಅಷ್ಟೇ. ಒಂದೊಂದು ಕಡೆ ಮಳೆ ಅನ್ನೋದು, ಮಹಾರಾಷ್ಟ್ರ ಕಡೆ ಅಂತೂ ಫುಲ್ ಬರಗಾಲ ಬಿದ್ದುಬಿಟ್ಟೈತಿ. ಮಳೆ ಅನ್ನೋದೇ ಇಲ್ಲ. ಇಲ್ಲಿ ಒಂದು ಸ್ವಲ್ಪ ಒಂದೊಂದು ಕಟ್ಸಾಲು ಮಾಡ್ಯಾರ ನೋಡ್ರಿ. ಅದು ಜಾಮ್ ಆಗಿದೆ, ನಮ್ಗೆ ನೋಡೋಕ್ಕಾಗಿಲ್ಲಲ್ಲ. ಹಾಗಾಗಿ ಒಂದೊಂದು ಸಾಲ ಕಟ್ಸಾಲ ಆಗ್ಬಿಟ್ಟಾವು. ಸ್ವಲ್ಪ ಕಸ ಹುಟ್ಟೈತಿ. ಇಲ್ಲಿ ನೋಡ್ರಿ, ಎಲ್ಲರೂ ಆದಷ್ಟು ಎಡೆ ಹೊಡ್ಯಾಕತ್ತಾರ. ಎಲ್ಲರೂ ಎಡೆ ಹೊಡೆದು ಒಟ್ಟು ಒಗತ್ತು ಮಾಡಾಕತ್ತಾರ. ಏನೋ 20ನೇ ತಾರೀಕಿನ ಮ್ಯಾಲೆ ಮಳೆ ಐತೆ ಅಂತಾರೆ. ಏನೇನು ಐತೆ ಇನ್ನೂ ಗೊತ್ತಿಲ್ಲ. ಒಟ್ಟು 20ನೇ ತಾರೀಕು ಮ್ಯಾಲೆ ಮಳೆ ಆತಂದ್ರೆ ಇದು ಒಟ್ಟು ಎಡೆ ಹೊಡೆದು ಇದಕ್ಕೆ ಕರೆಕ್ಟಾಗಿ ಅನುಕೂಲ ಆಗುತ್ತೆ, ಸಫಿಷಿಯೆಂಟ್ ಆಗುತ್ತೆ. ನಮ್ಮದೇನು ಇನ್ನೂ ಎಡೆ ಹೊಡ್ಯಕ್ಕೆ ಬಂದಿಲ್ಲ, ಯಾಕಂದ್ರೆ ಇನ್ನೂ ನಾಟಿಗೆ ಸಣ್ಣ ಅದಾವಲ್ಲ. ಹಾಗಾಗಿ ಇನ್ನೂ 3-4 ದಿವ್ಸ ಬಿಟ್ಟು ಎಡೆ ಹೊಡಿಬೇಕಂತ ತಲೆಯಾಗ ಐತಿ. ಹಸೆ ತೋರಿಸಂಬರ್ರಿ ಎಷ್ಟು ಐತೆ ಅಂತ ನೋಡ್ರಿ. ಇಲ್ಲಿ ಕಾಲನೆಲ್ಲಲ್ಲ, ಹಂಗಾಗಿ ನಮ್ಮ ಎಲ್ಲ ಹಸೆ ಅದಾವೆ. ಇನ್ನು ಇಷ್ಟು ನೋಡ್ರಿ, ಇಷ್ಟು ಬಟ್ ಇನ್ನೂ ಹಸೆದ ಐತೀನಿ ಅಲ್ಲ. ಹಂಗಾಗಿ ನಾನು ಮಳಿದೇನು ಅಷ್ಟೊಂದು ಅವಶ್ಯಕತೆ ಇಲ್ಲ. ಒಟ್ಟು 20ನೇ ತಾರೀಕು ಮ್ಯಾಲೆ ಮಳೆ ಆತಂದ್ರೆ ಚಲೋ ಅನ್ಸತ್ತಂತ. ಉಳ್ಕಿದ್ದ ಸರ್ಕಾರಿ ಮನವಿ ಮಾಡೋದು ಏನಂದ್ರೆ, ಇವೆಲ್ಲ 2,000 3,000 ತಿಂಗಳ ಬಿಡುಗಡೆ ಮಾಡೋ ಬದಲಿ ನಾಳೆ ಬಿತ್ತು ಹೊತ್ನ್ಯಾಗ ಅರುವು ಹೊತ್ನ್ಯಾಗ ಅವಾಗ ಡೈರೆಕ್ಟ್ ರೈತರಿಗೆ ಬೀಜ ಗೊಬ್ಬರ ಕೊಟ್ರೆ ಅನುಕೂಲ ಆಗುತ್ತೆ ಅಂತ. ಇವೆಲ್ಲ 2,000 1,000 ಏನೈತಲ್ಲ, ಒಂದಿನ ತಿಂದು ಹಾಳಾಗಿ ಹೋಗುತ್ತೆ. ನಾಳೆ ಬಿತ್ತು ಹೊತ್ನ್ಯಾಗ ಅರುವು ಹೊತ್ನ್ಯಾಗ ರೈತರಿಗೆ ಪ್ರತಿಯೊಬ್ಬರಿಗೆ ರೊಕ್ಕ ಸಮಸ್ಯೆ ಇರುತ್ತಲ್ಲ, ಅವಾಗ ಅದೇ ರೊಕ್ಕ ಕೊಟ್ಟನಂದ್ರೆ ಎದಕ್ಕರೆ ಅನುಕೂಲ ಆಗತ್ತಂತ. ಇವೆಲ್ಲ 2,000 1,000 ಅಂದ್ರೆ ಮನೆ ಬಾಳಕ್ಕೆ ಏನಾದರೂ ಸಾಲಂಗಿಲ್ಲ. ನಾಳೆ ಖರ್ಚಾಗಿ ಹಾಳಾಗಿ ಹೋಗೋದು ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಸೊರು ಬಿದ್ದೈತಿ. ಒಂದು ಸ್ವಲ್ಪ ಇಲ್ಲಿ ಕರ್ಕಿ ಹುಟ್ಟ್ಯಾವ ಭಾಳ. ಕರ್ಕಿ ನೀವು ಹೊಡಿಬೇಕಂತ. ಕರ್ಕಿ ಭಾಳ ಹುಟ್ಟೈತಿ ಇಲ್ಲಿ, ಹಸೆ ಅದ. ಆದರೂ ಇನ್ನೂ ಭೂಮಿ ನಮ್ಮ ಹಸೆ ಅದಾವೆ. ನಮ್ಮದು ಗದಗ ಡಿಸ್ಟಿಕ್ ರೋಹನ್ ತಾಲೂಕು ರೀ. ಇನ್ನೂ ಭೂಮಿ ಹಸೆ ಅದಾವೆ, ಹಾಗೇನಿಲ್ಲ. ನಿಮ್ಮ ಕಡೆ ಮಳೆ ಆಗೈತೇನಿಲ್ಲ ಅಂತ ಫ್ರೆಂಡ್ಸ್ ಕಮೆಂಟ್ಸಲ್ಲಿ ತಿಳಿಸ್ರಿ. ನೋಡ್ರಿ ಎಷ್ಟು ಚಂದ ಹೆಸರು ಹುಟ್ಟೈತಿ. ಬಟ್ ಏನಪ್ಪ, ಇವು ಸೋಮವಾರ ಮಂಗಳವಾರ ಅನ್ನೋದ್ರಾಗ ಮಳೆ ಆಗಿರ್ಬೇಕು ಅಂದ್ರೆ ಎಲ್ಲ ಬರೋಬ್ಬರಿ ಆಗುತ್ತೆ. ನೋಡಿರಿ ಎಷ್ಟು ಚಂದ ಹುಟ್ಟೈತಿ. ಒಂದು ಸ್ವಲ್ಪ ಕಸ ಹುಟ್ಟಾಕತ್ತೈತಿಲ್ಲ, ಅದೊಂದು ಎಡೆ ಹೊಡೆದು ಬಿಟ್ರೆ ಮುಗಿದು. ನಮ್ಮ ಕಡೆನೇ ಮಳೆ ಐತಿ, ಎಷ್ಟೊಂದು ಬರೋಬ್ಬರಿ ಐತಿ. ಮಹಾರಾಷ್ಟ್ರ ಕಡೆ ಹೋದ್ರೆ ಮಳೆನೇ ಇಲ್ಲ. ಅಲ್ಲಿ ಜನ ಎರಡು ಕಡೆ ಹೋಗ್ಕೊಳಕತ್ತಾರ, ಮಳೆ ಇಲ್ಲ ಅಂತ ಹೇಳಿ. ನೋಡಿರಿ, ಎಲ್ಲರೂ ಬಿತ್ತಾರ. ಈಚೆ ಕಡೆ ಹೊಲ್ದವ್ರು ಅವರು ನೋಡ್ರಿ, ಅವ್ರ ಸತ್ಯಕ್ಕೆ ಬಿತ್ತಾರ. ಎಲ್ಲರೂ ಆಲ್ಮೋಸ್ಟ್ ಎಡೆ ಹೊಡ್ಯಾಕತ್ತಾರ. ಹಾಗೇನಿಲ್ಲ ಈ ವರ್ಷ, ಹಾಗೇನಿಲ್ಲ. ಅಜ್ಜಾರ ಹೇಳ್ಯಾರ, ಕೋಡಿಮಠ ಅಜ್ಜಾರ, ಈ ವರ್ಷ ಮಳೆ ಉತ್ತಮ ಐತೆ ಅಂತ ಹೇಳಿಬಿಟ್ರು. ಅವಾಗ ಅಂದಂಗೆ ಆಗಲಿ ಅಂತ ದೇವ್ರು ನಾನು ಬಿಡ್ಕೊತೀನಿ. ಎಲ್ಲರದು ಹೊಟ್ಟೆ ತುಂಬಲಿ. ರೈತರ ಹಿಂದಿನ ವರ್ಷ ಅಂತೂ ಜೀವನ ಮಳೆಯಾಗ ಹೋತು. ರೈತರದ್ದು ನೀರಾಗ ಹೋತ. ಹಂಗಾಗಿ ಹಿಂದಿನ ವರ್ಷ ಅಂತೂ ಕೈಗೆ ಹತ್ತಿಲ್ಲ. ಈ ವರ್ಷ ಒಟ್ಟು ಕೈಗೆ ಹತ್ತಲಿ ಅಂತ ದೇವ್ರನ್ನ ಮನವಿ ಮಾಡ್ಕೊತೇನೆ ನಾನು. ಈ ವರ್ಷದ ಪರಿಸ್ಥಿತಿ ಏನಪ್ಪ, ಒಟ್ಟು ಸೋಮವಾರ ಮಂಗಳವಾರ ಮಳೆ ಆತಂದ್ರೆ ಕರೆಕ್ಟಾಗಿ ಕೈ ಹಿಡಿತೈತಿ, ಏನು ಚಿಂತಿಲ್ಲ. ಮತ್ತು ಹಿಂಗೆ ಹೋತಂದ್ರೆ ಎಲ್ಲರಿಗೂ ಒಂದು ಸಮಸ್ಯೆ ಇರೋದು. ಮತ್ತು ಒಟ್ಟು ಸೋಮವಾರ ಇವತ್ತು ಎಷ್ಟು 17 ತಾರೀಕು ಇರ್ಬೋದು. ಇನ್ನೊಂದು 3-4 ದಿವಸ ಅಷ್ಟೇ. ಇನ್ನೊಂದು 3-4 ದಿವ್ಸ ಕರೆಕ್ಟಾಗಿ ಮಳೆ ಆತಂದ್ರೆ ಎಡೆ ಹುಡಿದು ಮುಗಿದು ಬಿಡ್ತಾವೆ ಅನ್ಕೊಮಟ. ಕರೆಕ್ಟಾಗಿ ಇನ್ನೊಂದು ವಾರದಾಗ ಹಿಂಗೆ ಆತಂದ್ರೆ ಕರೆಕ್ಟಾಗಿ ಅದಕ್ಕೆ ಮ್ಯಾಚ್ ಆಗುತ್ತೆ, ಹಸೆ ಕುಡ್ಕೊಂಡ್ಬಿಡುತ್ತೆ ಕರೆಕ್ಟಾಗಿ. ಏನು ಅಷ್ಟೊಂದು ಏನು ಸಮಸ್ಯೆ ಇಲ್ಲ. ಎಡೆ ಹೊಡೆದ ಇಟ್ಕೊಂಡ್ಬಿಡೋದು ಅಷ್ಟೇ. ಈಗ ನಿಮ್ಮ ಕಡೆ ಮಳೆ ಹೆಂಗಾಗೈತಿ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನಮ್ಮ ಕಡೆ ಅಂತೂ ಮಳೆ ಕರೆಕ್ಟಾಗಿ ಆಗೈತಿ. ಸರ್ಕಾರಿ ಮನವಿ ಮಾಡೋದು ಎಲ್ಲ 2,000 1,000 ಕೊಡು ಬದಲಿ ಅದೇ ರೈತರಿಗೆ ಬೀಜ ಗೊಬ್ಬರಕ್ಕೆ ಬರೋಬ್ಬರಿ ಬಿತ್ತುವತ್ನಾಗ ಕೊಟ್ಬಿಟ್ರೆ ರೈತರಿಗೆ ಒಟ್ಟು ಆಧಾರ ಸಿಗುತ್ತೆ. ಹಾಗಾಗಿ ಇಲ್ಲಿ ನೋಡ್ರಿ, ಕಸ ಬರೋಬ್ಬರಿ ಹುಟ್ಟೈತಿ ಬದುಗೆ. ಮಳೆ ಬೇಸಾಗೈತೆ, ಮಳೆ ಏನಿಲ್ಲ. ಕೆರೆಯಾಗ ನೀರು ಅದ, ಎಷ್ಟು ಅದಾವ ತೋರಿಸ್ರಿ ಬರ್ರಿ ಫ್ರೆಂಡ್ಸ್. ನೋಡ್ರಲ್ಲಿ ಕೆರೆಯಾಗ ನೀರು ನೋಡ್ರಲ್ಲಿ, ಅಷ್ಟೊಂದು ಏನು ತುಂಬಿಲ್ಲ. ಆಟ ಕರೆಕ್ಟ್ ಆಗೈತಿ. ಏನು ಅಷ್ಟು ತುಳ್ಕೊ ಅಂತ ಯಾವ ಮಳೆ ಆಗಿಲ್ಲ. ಅಷ್ಟೇ ಕಟಾಂಕಟ್ಟಿ. ಅದೇನಪ್ಪ ಇಲ್ಲಿ ಸಾಯಂಗೇನಿಲ್ಲ, ಈಗ ಬದುಕಂಗಿಲ್ಲ. ಕರೆಕ್ಟಾಗಿ ಕಟಾಂಕಟ್ಟಿ ಮಳೆ ಆಗೈತಿ, ಹಂಗೇನಿಲ್ಲ. ಒಂದೊಂದು ಕಡೆ ಅಷ್ಟೊಂದಿಲ್ಲ. ಅವ್ರ ಪರಿಸ್ಥಿತಿ ಏನಂತ ಹೇಳ್ರಿ. ಮಹಾರಾಷ್ಟ್ರ ಕಡೆ ಅದೆಲ್ಲ ಆಗೈತೆ ಮಳೆ. ಕರ್ನಾಟಕ ತಮಿಳ್ನಾಡು ಗೋವಾ ಜಾಸ್ತಿ ಮಳೆ ಐತಿ ಅಂತ ಅನ್ನಕತ್ತಾರ. ಮಹಾರಾಷ್ಟ್ರ ಕಡೆ ಇದ್ದಾಗ UP ರಾಜಸ್ಥಾನ ಹರಿಯಾಣ ಕಡೆ ಮಳೆ ಕಡಿಮೆ ಐತಿ ಅಂತ. ನಮ್ಮ ಕಡೆ ಮಳೆ ಆಗಿದ್ದ ಪುಣ್ಯ ಅಂತ ತಿಳ್ಕೊರಿ. ಇಲ್ಲಿ ನೋಡ್ರಿ, ಇದು ಕೆರೆ ತೋರ್ಸಂಬರಿ. ಇಲ್ಲಿ
ಇದು ಕೆರೆ ನೋಡ್ರಿ ಸ್ವಲ್ಪ ತುಂಬ್ಯಾವು. ಹಿಂದಿನ ವರ್ಷ ನೋಡ್ಬೇಕು ತುಂಬ ತುಳುಕ್ತಿದ್ವು ಎಲ್ಲ ಕೆರೆ ಹಾಳಾಗೋಳ ಎಲ್ಲ. ಬಟ್ ಏನಪ್ಪ ಕೈ ಬಂದಿದ್ದು ಬಾಯಿಲ್ಲ ಬರೋಬ್ಬರಿ ಕಟಾವು ಮಾಡೋ ಹೊತ್ನ್ಯಾಗ ಅಷ್ಟು ಹಾಳಾಗಿ ಹೋದ್ ಪೀಕ್. ಒಬ್ರೊಬ್ರು 500-500ಕ್ಕೆ ಮಾರ್ಯಾರ ಒಂದೊಂದು ಕ್ವಿಂಟಲ್. ಅಂಥ ಪರಿಸ್ಥಿತಿ ಹಿಂದಿನ ವರ್ಷ ಆಗಿತ್ತು. ಈ ವರ್ಷ ಏನೋ ಅಂಥದ್ದು ಆಗಂಗಿಲ್ಲ ಅನ್ಸುತ್ತೆ. ಮಳೆ ಬೆಳೆ ಕಡಿಮೆ ಐತೆ ಅಂತಾರೆ. ಅಲ್ಲಿನೋ ಸಂಬಂಧ 90% ಅಂತೂ ಮಳೆ ಹೇಳ್ಯಾರ. ಏನೇನೈತೆ ಗೊತ್ತಿಲ್ಲ. ಒಟ್ಟು ದೇವ್ರ ಪುಣ್ಯಲ್ಲಿ ಬರೋಬ್ಬರಿ ಕಟಾವು ಮಾಡೋ ಹೊತ್ನ್ಯಾಗ ಕೈ ಹಿಡಿತಂದ್ರೆ ಕರೆಕ್ಟಾಗಿ ಅನುಕೂಲ ಆಗತ್ತಂತ. ಇಲ್ಲಿ ನೋಡಿರಿ ಈ ವರ್ಷ ಅಂತೂ ಸ್ವಲ್ಪ ಸದ ಕೆರೆ ಮೇಲೆ ಬಂದಿಲ್ಲ, ಅದಕ್ಕೆ ಕಟ ಕರೆಕ್ಟ್ ಆಗಿಬಿಡುತ್ತೆ. ಇನ್ನು ಹೊಲ್ದಾಗ ನೀರು ತೋರ್ಸೋಣ ಬರ್ರಿ. ಇವೆಲ್ಲ ನೀರು ಹರ್ಕೊಂಡು ಬಂದಿದ್ದಿದೆ. ಇಲ್ಲಿ ಹೊಲ್ದ ನೋಡ್ರಿ, ಇಲ್ಲಿ ಮೂಲೆ ಮೇಲೆ ಇಲ್ಲಿ ನೋಡ್ರಿ ಇನ್ನೂ ಒಂದು ಸ್ವಲ್ಪ ಆರಾಗತ್ತೈತೆ ನೀರು. ಮಳೆ ಬೇಸಾಗೈತೆ ನಾವು ಹೊಲದ ಕಡೆ ಹಾಗೇನಿಲ್ಲ. ಒಂದೊಂದು ಕಡೆ ಆಗೋಲ್ಲೇ ಮಳೆ ಬೇಸಾಗೈತಿ. ನವಲ್ಗೊಂದು ಮಳೆ ಚಲೋ ಆಗ್ಯಾವ. ನಮ್ಮ ಕಡೆನ ಆಗೈತಿ, ಬಟ್ ಅಷ್ಟೊಂದು ಏನಿಲ್ಲ. ನವಲ್ಗೊಂದು ಕರೆಕ್ಟಾಗಿ ಎಡೆ ಹೊಡೆದ ಬರೋಬ್ಬರಿ ಎಡೆ ಅದಾವೆ. ನಮಗೆ ಈಗ ಎಡೆ ಹೊಡ್ಯಾಕತ್ತೀವಿ. ಇಲ್ಲಿ ನೋಡ್ರಿ ಇನ್ನೂ ಅಷ್ಟೇ ಹಂಗೈತಿ. ಈಗ ನೀರು ಹಾರೈತಿ ಅದ್ರಾಗಿಂದ. ಒಂದು ಮೂಲೆ ಮೇಲೆ ಬಂದು ನಿಂತೈತಿಲ್ಲ ನೀರು ಆಗ ಜಾಗ ಇದ್ದದಕ್ಕೆ ಇಷ್ಟ ಒಂದು ಮೂಲೆ ಮೇಲೆ ನೀರು ನಿಂತು ಬಿಟ್ಟೈತಿ. ಇಲ್ಲಿ ನೋಡ್ರಿ ಈ ಸರ್ಕಾರ ಅದು ಇದು 1000-2000 ಅವ್ರ ಉಪಯೋಗಕ್ಕೋಸ್ಕರ ಮಾಡೋ ಬದಲಿ ರೈತರಿಗೆ ಬರೋಬ್ಬರಿ ಏನರ ಕೆಲಸ ಮಾಡೋದನ್ಯಾಗ ಕೊಟ್ರೆ ಅದು ರೊಕ್ಕ ಇದಕ್ಕೆ ಯೂಸರ್ ಹಾಕವು. ಇವು ಕಾಲಿಗೆಲ್ಲಿ ತಮ್ಮ ಇದ್ರಿಗೋಸ್ಕರ 2000 ಕೊಟ್ಟನೆ ಆಸೆ ತೋರಿಸೋದು ಒಟ್ಟು ಮನುಷ್ಯರಿಗೆ. ಅದು ರೊಕ್ಕ ಎಲ್ಲಿಂದ ಬರ್ತಾವೆ? ನಮಗೆ ರೊಕ್ಕ ನಮಗೆ ಕೊಡ್ತಾರೆ ಹೊಳ್ಳಿ. ಅದು ನಮಗೆ ಗೊತ್ತಿಲ್ಲ ಅಷ್ಟೇ. ನಮ್ಮ ರೊಕ್ಕ ನಮಗೆ ಕೊಟ್ಟೇನೆ ಅಂತ ಹೇಳ್ಕೊಂತ ಅಡ್ಡಾಡ್ಬಿಡೋದು ಅಷ್ಟೇ. ಉಳ್ಕಿದ್ದು ಏನೂ ಇಲ್ಲ. ರೊಕ್ಕ 2000 ಏನು ಯಾರೋ ಹೊಲ ಮನೆ ಮಾರಂಗಿಲ್ಲ. ಅದೇ ಫಂಡ್ ಇರುತ್ತೆ, ಅದೇ ನಮ್ಮ ಕಡೆ ಇಸ್ಕೊಂಡಿರ್ತಾರೆ, ಹೊಳ್ಳಿ ಕೊಡ್ತಾರೆ. ಇವ್ರೇನು ಹತ್ತಿ ಬಿತ್ತಾರೆ ನೋಡ್ರಿ. ಹತ್ತಿ ಎಷ್ಟು ಅದಾವ ಇವು? ಸಣ್ಣ ಗಿಡ ಅದಾವ. ಇವ್ರು ಹತ್ತಿ ಬಿಡೋದು. ನಮ್ಮ ಮೊಮ್ಮಗಳು ಹೊಲ್ದವ್ರಿ ಇವರು ಹತ್ತಿ ಬಿತ್ತಾರ. ಕೆನಾಲಕ್ಕೆ ನೀರಂತೂ ನೋಡ್ರಿ ಈ ಸಲ ಮರ್ತಾ ಬಿಡೋದು. ಕೆನಾಲಕ್ಕೆ ನೀರು ನೋಡ್ರಿ ಏನು ಮಳೆ ಬಂದಾವೆ ಏನು ಬಿಟ್ಟಾರ ಗೊತ್ತಿಲ್ಲ. ಇಷ್ಟು ಸ್ವಲ್ಪ ಅದಾವೆ ನೀರು. ಅಷ್ಟೊಂದು ನೀರಿಲ್ಲ, ಆದರೂ ಸ್ವಲ್ಪ ನೀರು ಅದಾವೆ. ಇಲ್ಲಿ ನೋಡ್ರಿ ನನ್ನ ಪ್ರಕಾರ ಬಿಟ್ಟಾರ ಅನ್ಸತ್ತೆ. ಈ ಮಳೆದಂತೂ ಇಲ್ಲ. ಮಳೆ ಏನು ಈ ಸನಿದ್ರಾಗ ಯಾವುದೂ ಆಗಿಲ್ಲ. ಬಟ್ ಆವಾಗ ಆಗಿದ್ದ ಅದ್ರ ಮೇಲೆ ಇಷ್ಟುಕೊಂಡ ಪೀಕ್ ಹುಟ್ಟಿ ಬಂದುಬಿಟ್ಟಾವ. ಈಗ ಆವಾಗ ಆಗಿತ್ತು ಮಳೆ. ಈ ಸದ್ಯಕ್ಕಂತೂ ಸನಿದ್ರಾಗ ಯಾವುದೂ ಮಳೆ ಪಳಿ ಆಗಿಲ್ಲ. ಇಲ್ಲಿ ನೋಡ್ರಿ ನೀರು ಬೇಸೈತಿ. ಈ ಕೆನಾಲ್ ಒಟ್ಟು ಸ್ವಚ್ಛ ಮಾಡ್ಬೇಕು. ಎಲ್ಲ ಕಸ ಭಾಳ ತುಂಬಿಟ್ರೆ ರೊಕ್ಕ ಬರ್ತಿರ್ತಾವೆ. ಎಲ್ಲ ಸ್ವಚ್ಛ ಮಾಡುವ ಎಲ್ಲ ಬರ್ತಿರ್ತಾವೆ. ನಡಕ್ಕಿದ್ದವ್ರು ನುಂಗಾಕ ಬೇಕಲ್ಲ, ರೊಕ್ಕ ಸಾಲ ಬೇಕಾದ್ರೆ ನಡಕ್ಕಿದ್ದವ್ರಿಗೆ. ನೋಡ್ರಿ ಕಸ ಎಷ್ಟು ತುಂಬೈತಿ ಕೆನಾಲ್ದಾಗ. ಅದು ಕಿತ್ಕೊಂಡು ಹೋಗತ್ತೆ, ಏನು ಆಗೋದಿಲ್ಲ, ಹಂಗೇನಿಲ್ಲ. ನೋಡ್ರಿ ಸ್ವಲ್ಪ ನೀರೈತಿ. ಒಂದು ಆಟಕಾಟ ಒಂದು ನಡಕ ಮನೆಗೇನು ಹಾಕಿ ಹಾಸ್ಬೋದು ನೀರು, ಹಾಗೇನಿಲ್ಲ. ಡೈಲಿ ಒಂದೊಂದು ತಾಸು ಮತ್ತು ಇನ್ನೇನು ಕಿತ್ಕೊಂಡ್ಬಂದುಬಿಡುತ್ತೆ. ಇಷ್ಟ ಆಗಿದೆ ಪುಣ್ಯ ಈ ಸಲ ಮಳೆ. ಇಲ್ಲೇ ನೋಡ್ರಿ ಇದು ಹೆಸರು ಹೆಂಗೈತಿ. ಅವರು ಹೆಸರು ಬರೋಬ್ಬರಿ ಐತೆ. ಆದರೂ